ಸೀತಾ, ಏನಿದು? ಯಾವತ್ತೂ ನಾನು ನಿನ್ನಂತಲ್ಲಿ ಈ ಥರ ನಾಚಿಕೆನೇ ನೋಡಿದ್ದಿಲ್ಲ. ಏನಿವತ್ತಿಷ್ಟು ನಮಗೆ ನಾಚ್ಕೊಳಕತ್ತಿದಿ? ಏನ ಸೀತಾ ನಾಚ್ಕೊಳಕತ್ತಳ? ಸೀತಾ ಅದನ್ನ ನೋಡಿ ನಾಚ್ಕೊಳಕತ್ತೀಯ? ಏ ಕರಿದೇವ, ನಾನು ಇನ್ನೂ ನೋಡಿ ಅಲ್ಲ ಆತನ್ ನೋಡಿನೂ ಅಲ್ಲ, ನಾನು ಬೇರೆ ಲವರ್ ನೋಡಿ ನಾಚ್ಕೊಳಕತ್ತೀನಿ. ಏನ ಬೇರೆ ಲವರ? ನನಗೀಗ ಹೊಸ ಬೇರೆ ಲವರ್. ಯಾರದು ಸೀತಾ? ಎದೆ ಒಡೆದು ಹೋಗಕ್ಕೂ ಮುಂಚೆಕ ಎದೆ ಒಳಗೆ ಗಾಯ ಆಗಿ ಗ್ಯಾಂಗ್ರೀನ್ ಆಗಿ ಕೈ ಇಟ್ಟು ಪರ್ರ ಕೆರ್ಕೊಂಡು ದೇವದಾಸ್ಗಟ್ಟೆ ಬಾಟ್ಲಿ ಹಿಡ್ಕೊಂಡು ಸಮುದ್ರ ದಂಡೆ ಕೂತ್ಕೊಂಡು ಕುಡ್ದು ಈ ಜೀವನ ಹಾಳಾತಲ್ಲ ಅಂತ ಕಣ್ಣೀರಾಕಿ ಸಮುದ್ರ ಥರ ಕಣ್ಣೀರು ಹರಿಸೋವಂಥ ಟೈಮ್ ಬಂದೇ ಬಿಡುತ್ತಾ. ಯಾರದು ಸೀತಾ? ಯಾರದು ಸೀತಾ? ಅಥು ಅಥು. ಯಾಕೆ ಸೀತಾ ಇಬ್ಬರ ಮಕ್ಕಕ್ಕೂ ಕ್ಯಾಕ್ರಿಸ್ತು ಅಂತ ಉಳಾಕತ್ತಿದಿ? ಏ ಹುಚ್ಚು ದೌಳ. ಲವರ್ ಅಂದ್ರೆ ಬರೀ ಬಾಯ್ ಫ್ರೆಂಡ್ ಮದಿ ಮಾಡ್ಕೊಳತ್ತ ಬರೀ ಅಂತಾರಲ್ಲ ಲವರ್. ಲವರ್ ಅಂದ್ರೆ ಫ್ಯಾನ್ಸ್ ಲವರ್ ಇರ್ತಾರ. ನನ್ನ ಫ್ಯಾನ್ಸ್ ಲವರ್ ಹೇಳಕತ್ತೀನಿ ನಾನು, ಹೊಸ ಫ್ಯಾನ್ ಲವರ್. ಹೌದಾ? ಅಲ್ಲ, ಜಗ್ಗಿ ಮಂದಿ ಫ್ಯಾನ್ಸ್ ಅದಾರಪ್ಪ ನಿನಗೇನು ಹಂಗೆ ನೋಡಿದ್ರ. ಈಗೇನು ಹೊಸದಾಗಿ ನಾಚ್ಕೊಳ್ಳೋದು? ಅದೇ ಅದೇ ಒಬ್ಬ ಫ್ಯಾನ್ ಲವರ್ ಏ ದೆವ್ವ ಅಂತ ನನಗೆ ಕಾಮೆಂಟ್ ಮಾಡ್ರಾಗತ್ತಾನೆ. ಏ ದೆವ್ವ, ಇಷ್ಟು ದಿವಸ ನೀನು ಎಲ್ಲಿ ಹೋಗಿದ್ದಿ ಅಂತ ಕೇಳಾರ ಗೊತ್ತೇನೆ. ಪಾಪ ನನ್ಗೆ ಈ ಥರ ದೆವ್ವ ಅಂತ ಹೇಳಿ ಪ್ರೀತಿಲಿಂತ ಮುತ್ತೆ ಕರೆದ್ರಲ್ಲ, ಅದಕ್ಕೆ ನನಗೆ ಫ್ಯಾನ್ ಲವರ್ ಅದ ನಾಚಿ ಬಂದ್ಬಿಟ್ಟೈತಿ. ಅಲ್ಲ, ಅದು ಗಂಡು ಫ್ಯಾನ ಹೆಣ್ಣು ಫ್ಯಾನ? ಎರಡೂ ಅಲ್ಲ, ಕೇತಾಮ್ ಫ್ಯಾನ್. ಗೊತ್ತಿಲ್ಲಪ್ಪ, ನಾನು ಗಂಡು ಹೆಣ್ಣು ಅಂತ ನಾನು ಯಾಕೆ ನೋಡಲಿ, ಓನ್ಲಿ ಫ್ಯಾನ್ಸ್. ಅದ್ರಾಗ ಏನಂತ ಕೇಳಗತ್ತಾ, ಏ ದೆವ್ವ ಯಾಕೆ ನೀನು ಇಷ್ಟು ದಿವಸ ವಿಡಿಯೋ ಹಾಕಿಲ್ಲ ಅಂತ ಕೇಳಾರ ಗೊತ್ತೇನು? ನೀ ಹೇಳಬೇಕು ಯಾಕೆ ಹಾಕಿಲ್ಲ ವಿಡಿಯೋ ಅಂತೇಳಿ. ಹೌದಲ್ಲ, ಹೇಳ್ತೀನಿ ನೋಡಿ. ಫ್ಯಾನ್ಸ್ ಸ್ಪೆಷಲಿ ನನ್ನ ದೆವ್ವ ಅಂತ ಕರೆದಿರೋ ಫ್ಯಾನ್ ನೋಡಿ. ನಾನು ನಿಜವಾಗೂ ನಾನು ತಿರುಪತಿ ಹೋಗಿದ್ದೆ ಗೊತ್ತಾ. ಒಂದು ವಾರ ತಿರುಪತಿಗೆ ಯಾರು ಹೋಗ್ತಾರಂತ ಅನ್ಕೊಂತೀರಿ, ಆದರೆ 1-2 ದಿವಸ ಅಂತ ಹೋಗಿದ್ದೆ. ಅಲ್ಲಿಂದ ಅರುಣಾಚಲಕ್ಕೆ ಹೋಗ್ಬೇಕಂತ ಅನಿಸ್ತಾ, ಅಲ್ಲಿಂದ ಸಮೀಪ ಅಂತ ಅರುಣಾಚಲಂಗೆ ಹೋದ್ವಿ. ಅಲ್ಲೇ ಹೋಗಿವಿ ತಮಿಳ್ನಾಡಿಗೆ. ರಾಮೇಶ್ವರಕ್ಕೆ ಹೋಗಿಲ್ಲ ಅಂದ್ರೆ ಹೆಂಗೆ ಅನಿಸ್ತು. ಅಲ್ಲಿಂದ ರಾಮೇಶ್ವರಕ್ಕೆ ಹೋದ್ವಿ, ಹೋಗಿ ಬಂದ್ವಿ. ಮತ್ತು ಒಂದು ವಿಡಿಯೋ ಹಾಕಿದೆ. ಆಮೇಲೆ ಬಂದಮೇಲಿಂದ ಅದು ನೋಡ್ರಿ, ನೀರು ಚೇಂಜು, ಬಿಸಿಲು ಭಯಂಕರ. ಅದೇನಾಯ್ತು ಗೊತ್ತಿಲ್ಲ, ಗಂಟೆ ಕೆಡ್ತು, ನೆಗಡಿ ಬಂತು, ಮೈಕೈ ಬ್ಯಾನೆ ಆಯ್ತು. ಹಾಗಾಗಿ ಜಾಸ್ತಿ ಚೆನ್ನಾಗಿ ವಿಡಿಯೋ ಹಾಕೋಕ್ಕೆ ಆಗಲಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡಿ. ನಮ್ಮ ಆರೋಗ್ಯ ಚಂದ ಇರಲಿ ಅಂತ ನೀವು ಹಾರೈಸ್ರಿ. ಅಂದರೆ ನಾವು ಆರೋಗ್ಯ ಚೆಂದಾಗಿದ್ದರೆ ಚಂದ ವಿಡಿಯೋ ಹಾಕ್ತೀವಿ. ಅಲ್ಲ ಸೀತಾ, ನೀನು ದವ್ವಾಗಿ ತಿರುಪತಿಗೆ ಬರೋ ತಿಮ್ಮಪ್ಪ ನೀನು ಸುಮ್ಮನೆ ಬಿಟ್ನಾ? ಏಯ್ ಬ್ಲ್ಯಾಕ್ ದವ, ತಿಮ್ಮಪ್ಪನಂತಲ್ಲಿ ಹೋಗಿರೋದು ರಿಯಲ್ ಆತ್ಮ, ರಿಯಲ್ ಬಾಡಿ. ಹಾಗಾಗಿ ನಾನೇನು ಮಾಡಲ್ಲ. ತಿಮ್ಮಪ್ಪ 2 ಸಲ ದರ್ಶನ ಕೊಟ್ಟಂಗೆ ಗೊತ್ತಾನೆ, 2 ಸಲ. ಯಾರಿಗುಂಟು ಯಾರಿಗಿಲ್ಲ ಬಾ. ಅರುಣಾಚಲಂದಾಗ ಗುಡ್ಡ ಸುತ್ತೀನಿ, ಗುಡ್ಡನ ಗೊತ್ತೇನೆ. ರಾಮೇಶ್ವರದಾಗ ಲಿಂಗು ಮಾಡಿ ಪೂಜೆ ಮಾಡೀನಿ, ಅದು ಗೊತ್ತೇನೆ. ಇಂತೂ ನಮ್ಮೆಲ್ಲ ವೀಕ್ಷಕರಿಂದ ಆಶೀರ್ವಾದದಿಂದ ದರ್ಶನ ಅಂತೂ ಚಲೋ ಆತಪ್ಪ. ಅಂದಂಗೆ ಎಲ್ಲ ವೀಕ್ಷಕ ಬಂದು ಬಾಂಧವರೇ, ನಿಮ್ಮ ಅನುಗ್ರಹ ಆಶೀರ್ವಾದ ಹಿಂಗೆ ನಮ್ಮಲ್ಲಿರಲಿ. ನೀವು ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ನಾವು ಹಿಂಗೆ ದೆವ್ವ ಸ್ಟೋರಿ ಹಾಕ್ತಾನೆ ಇರ್ತೀವಿ, ನೀವು ನೋಡ್ತಾನೆ ಇರಿ. ಹಾಗೆ ಯಾರ್ಯಾರು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಾರ್ದಂಗೆ ನೋಡಕತ್ತೀರಿ ನೋಡು, ನಾನು ಮಾತ್ರ ಸಿಟ್ಟಾಕಿನಪ್ಪ. ಯಾಕಂದ್ರೆ ನಾ ಮತ್ತು ಹಾಕೋ ವಿಡಿಯೋ ನಿಮಗೆ ಬರಂಗಿಲ್ರಿ. ಅದಕ್ಕೆ ಸಬ್ಸ್ಕ್ರೈಬರ್ ಮಾಡ್ಕೊರಿ, ಅಂದ್ರೆ ನಾ ಹಾಕ್ತಿದ್ದಂಗೆ ನಿಮಗೆ ಬಂದ್ಬಿಡ್ತಾವೆ ವಿಡಿಯೋ, ಅವಾಗ ನಿಮ್ಗೆ ನೋಡೋಕ್ಕಾಗತ್ತಿಲ್ಲ. ಹಾಗೆ ನಿಮ್ಮ ಬಂಧು ಮಿತ್ರರಿಗೆಲ್ಲರಿಗೂ ಈ ನಮ್ಮ ಈ ದೆವ್ವ ಸ್ಟೋರಿ ಚಲೋ ಐತೆ ನೋಡು ಅಂತ ಅವ್ರಿಗೂ ಶೇರ್ ಮಾಡಲ್ಲ ಈ ನಮ್ಮ ಚಾನಲ್ನ. ಹಂಗೆ ಲೈಕ್ ಮಾಡ್ರಿ, ನೋಡ್ತಿರಲ್ಲ ಹಂಗೆ ಫೋನ್ ಮುಚ್ಚಿಡ್ಬೇಡ್ರಿ. ಪಟ್ ಅಂತ ಒಂದು ಲೈಕ್ ಐತಲ್ಲ, ಕೈ ಹೆಬ್ಬಟ್ಟು ಒತ್ತಿದ್ದ ಅದನ್ನ ಒತ್ಬಿಡ್ರಿ. ಅಲ್ರಿ ಇಷ್ಟೆಲ್ಲ ಮಾತಾಡಿ ಎಲ್ಲ ಹೇಳ್ತೀನಿ. ನಾವು ಮಾತಾಡಿದ್ದಕ್ಕೆ ನೀವು ಒಂದು ರಿಪ್ಲೈ ಅಂತ ಒಂದು ಮಾತು ಕಮೆಂಟ್ ಹೊಡ್ರಲ್ಲ, ಮತ್ತು ಅದು ಬಿಡ್ಕೊಂಡೆ ಹಾಯ್ ಥ್ಯಾಂಕ್ ಯು. ನನ್ನ ವೀಕ್ಷಕ ಎಲ್ಲ ಬಂದು ಬಾಂಧವರು, ನನ್ನ ಎಲ್ಲ ಬಿಗ್ 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 ಫ್ಯಾನ್ಸಿಗೆ. ಏ ಬ್ಲ್ಯಾಕ್ ದೆವ್ವ ಆ್ಯಂಡ್ ವೈಟ್ ದೆವ್ವ, ನಡ್ರಿ ಅಜ್ಜ ಅಜ್ಜಿ ಏನು ಮಾಡತ್ತಾರ ನೋಡೋಣ. ಲೇ, ಅಪ್ಪಂತ ಒಂದು ಊಟ ಆತಲ್ಲ? ಆತಲ್ರಿ, ಎಲ್ಲ ಊಟ ಕೊಟ್ಟಲ್ಲ. ಏನಾದ್ರು ನೀವು ಬೇಕಿತ್ತ? ಇಲ್ಲ, ನನಗೇನು ಬೇಕಿಲ್ಲ. ಅದಕ್ಕೆ ಊಟ ನಾನು ಮಾಡಿ ಕೈ ತೊಗೊಂಬಂದಿಲ್ಲ. ಅವರು ಆಲೆ ಕೈ ತೊಗೊಂಡಿದ್ರು, ಅದು ತೊಗೊಂಡಾರ ಇಲ್ಲ ಅಂತೇಳಿ. ಇಲ್ಲ ತಗೋರಿ, ಅವ್ರು ಪೂರ್ತಿ ಊಟ ಆಗ್ತದೆ, ಏನು ಚಿಂತೆ ಮಾಡಬೇಡ್ರಿ. ಹೋಗ್ರಿ. ಏ ಇಲ್ಲ, ಅಪ್ಪಂದು ಒಂಚೂರು ಒಂದು ಕಾಲು ಒತ್ತೀನಿ. ಅವು ವಯಸ್ಸಾದ್ಮೇಲೆ ನರಗಳು ಬೇಕಾಗಿರ್ತಾವೆ, ಕಾಲಿರ್ತಾವೆ ಅಂತಿರ್ತಾರೆ. ಒಟ್ಟು ಕಾಲು ಒತ್ತೀನಿ ಅಂದ್ರೆ ಹಗುರಾಗತ್ತೆ, ಮುಕ್ಕೊಂತಾರೆ ನಿಶ್ಚಿಂತೆಗೆ. ನೀನೆಲ್ಲ ಅಡಿಗೆ ಕೆಲಸ ಮುಗಿಸ್ಕೊಂಡು ಬಾ, ನಾಡೊತ್ತಿಗೆ ಒಂಚೂರು ಕಾಲು ಒತ್ತೀನಿ ಇಬ್ಬರದು. ಸೀಮೆಗಿಲ್ಲ ದಪ್ಪವ ಇವ್ರ. ಏನು ಕಾಲು ಒತ್ತದು, ಏನು ಸೀಮೆ ಮಾಡೋದು, ಏನು ದೇವ್ರ ಇವರ ಬಿಟ್ರನ್ನ. ಅಲ್ಲ
ನಾನು ಹೇಳ್ತಿ ಒಂದು ಚೂರು ಉಂಡಿ ಏನೋ ಆತನಿಂದ ಅಂತ ಒಂದು ಮಾತು ಕೇಳಿ ನಂದು ಏನು ಲೆಕ್ಕ ಕೈಲಿ ಮನೆಯಾಗಿದ್ದಗ ಬರೀ ಅಪ್ಪವ ಇರ್ಲಿ ಮಾಡ್ತೀನಿ ಇವತ್ತು ನನ್ನ ಹೆಣ್ಣು ಕೈಲಿ ಕಾಲು ಹೊತ್ತಿಸ್ಕೊಂಡಿರಲ್ಲ ನಾನು ಇದಕ್ಕೆ ಡಬ್ಬಲ್ ಒಂದು ಕೆಲಸ ಮಾಡಿಸ್ತೀನಿ ನಿಮ್ಮನ್ನು ಏನ ಡಬ್ಬಲ್ ಕೆಲಸ ಮಾಡಿಸುವಂತೀಯ ಮಾಡಿಸ್ತೀನಿ ತಡಿ ನಾನು ನಿನ್ನ ಕೈಲಿ ಡಬ್ಬಲ್ ಕೆಲಸನ ಅಪ್ಪ ಯಪ್ಪ ಏನ್ ಮಾಡಕತ್ತೀಯಪ್ಪ ಸರಿ ತೆಗಿಬಿಡು ಕೈ ಬಿಡಿ ಇಲ್ಲಿ ಯವ್ವ ಸರಿ ಇಲ್ಲ ವಯಸ್ಸಾಗೈತೆ ಕಾಲು ಹರಿತಿರ್ತಾವು ಒಟ್ಟು ಕಾಲು ಹೆಚ್ಚಿಗೆ ಅಂದ್ರೆ ಕಣ್ ತುಂಬ ನಿದ್ದು ಬರ್ತಾವ ರಾತ್ರಿ ಇಲ್ಲ ಅಂದ್ರೆ ಎತ್ತಬೇಕತ್ತ ಕಾಲು ಒದಾಡ್ತಿರ್ತೀರಿ ಒದ್ದಾಡ್ತಿರ್ತೀರಿ ಇದು ದಿನ ಮಾಡಂಗಿಲ್ಲ ರಾತ್ರಿ ಎಲ್ಲ ಸರಿ ನಾ ಒಂಚೂರು ಕಾಲು ಹೊತ್ತು ಹೋಗ್ತೀನಿ ತಡಿ ಪಾಪ ಇಷ್ಟು ಒಳ್ಳೆ ಮಗ ಆದ್ರೆ ಇದು ಹೆಂಡತಿ ಕೆಟ್ಟ ಹೆಂಡತಿ ಸಿಕ್ಕ ಏ ಮಗನ ಸಾಕಪ್ಪ ಬ್ಯಾಡ್ ನಡಿಯಪ್ಪ ನೀನು ಹಗಲೆಲ್ಲ ಕೆಲಸ ಮಾಡಿ ತಣ್ಕೊಂಡ್ ಬಂದಿರ್ತೀರಿ ನಿನಗೆ ರಗಡಾಗಿರ್ತೈತಿ ಕೈ ಕಲ್ ಹರಿತಿರ್ತಾವು ನಿನಗೆ ಮೈಕೆ ಬೇನಾಕಿರ್ತೈತಿ ಬೇಡಪ್ಪ ಯಪ್ಪ ಬೇಡ ಹೋಮಕ್ಕೆ ಹೋಗ್ಕೊಂಡು ತುಂಬ ನಿದ್ದೆ ಮಾಡುವಾಗ ಯಪ್ಪ ಮತ್ತೆ ಬೆಳಕರತ್ಲೆ ಮತ್ತೆ ಕೆಲಸ ಕೊಡ್ಬೇಕು ಹೋಮಕ್ಕೆ ಹೋಗು ಇಲ್ಲ ಅಳವ ಒಂಚೂರು ಒತ್ತೀನಿ ಒಂಚೂರು ತಡಿ ಒಂದು ಸ್ವಲ್ಪ ಹಗುರಾಗತ್ತೆ ತಡಿ ಸಾಕಪ್ಪ ಸಾಕು ಹಗರಾಗು ಸಾಕು ಬಿಡು ಅಯ್ಯಪ್ಪ ಬೇಡಪ್ಪ ಬೇಡ ಮಕ್ಕೋ ಹೋಗು ಏಟ್ ತಡ್ಕೊಂಡಿರ್ತೀಯಪ್ಪ ಹೋಗಪ್ಪ ಹೋಗು ನಮ್ಗಿಂತ ನಿನಗೆ ಭಾಳ ಆರಾಮ್ ತಗೊಳೋದು ಮುಖ್ಯ ನಾವೇನು ವಯಸ್ಸಾದರು ನಮ್ದೇನು ಹೋಗು ಮಕ್ಕೋ ಹೋಗಪ್ಪ ಬ್ಯಾಡ ಸಾಕು ಹೋಗಪ್ಪ ಅಪ್ಪ ನಾವೇನು ವಯಸ್ಸಿದ್ದವ್ರು ಒಂಚೂರು ಒಂದು ಜಂಪ್ ನಿದ್ದೆ ಮಾಡಿ ಎದ್ಬಿಟ್ರೆ ಆರಾಮಾಗಿ ಬಿಡ್ತೀವಿ ನಿಮಗೆ ನಿದ್ದೆ ಹತ್ತಂಗಿಲ್ಲ ಕೈಕಲ್ಲಿ ಹರಿತಿರ್ತಾವು ನಿಮ್ಮ ಕಷ್ಟ ನಮ್ಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿನ ಅದು ಅದ್ರಾಗ ಬೇರೆ ಇವು ಸುಡುಗಾಡುಗಳಿಗೆ ತೊಗೊಂಡು ನಿಮ್ಗೆ ನೆಟ್ಗೆ ಹೊಟ್ಟೆ ಕುಳು ಹತ್ತಂಗಿಲ್ಲ ಅದು ಇರಲಿ ಒಟ್ಟು ತಡಿ ಒಂದು 4 ಇದನ್ನ ಒತ್ತಿದ್ನಂದ್ರೆ ಆರಾಮ್ ಅನ್ಸುತ್ತೆ ಆರಾಮ್ ಅನ್ಸಕತ್ತೈತಿಲ್ಲ ಹ್ಞೂನಪ್ಪ ಮಗನ ಆರಾಮ್ ಅನ್ಸುತ್ತೆ ಜೀವಕ್ಕೆ ಹಿತ ಅನ್ಸುತ್ತೆ ಕಣ್ಣು ತಾವ ಮುಸ್ತಾವ ನೋಡಪ್ಪ ನೋಡು ನಾ ಅದಕ್ಕೆ ಅಂದೆ ನಾನು ಅದಕ್ಕೆ ಒಂಚೂರು ಕಾಲು ಹೊತ್ತಿಸ್ಕೊಂಡ್ರೆ ನೀವು ನೆಮ್ಮದಿಲಿಂತ್ರ ಮುಕ್ಕೋತೀರಿ ಬೆಳಕರೆ ತನಕ ಹಾಂ ಅಯ್ಯೋ ದೇವ್ರಿ ಹುಟ್ಟಿದ್ರೆ ಎಲ್ಲರೂ ಎಂಥ ಮಕ್ಕಳು ಹುಟ್ಟಬೇಕು ನಾವು ನಮ್ಮ ಮಕ್ಕಳು ಇರ್ತಾವು ಅಪ್ಪ ಅವನ ಕೈಲೇ ಎಲ್ಲ ಮಾಡಿಸ್ಕೊಂತಾರೆ ಬಿಟ್ರೆ ಅವೇನು ಅಪ್ಪ ಅವು ಮಾಡಲ್ಲ ಪಾಪ ಇತ್ತೆಷ್ಟು ಒಳ್ಳೆತನ ಆದ್ರೆ ಇದು ಹೇಂತಿ ಒಳ್ಳೆ ಭೀಮಗ ಹಿಡಂಬಿ ಗಂಟೆ ಬಿದ್ದಂಗ ಹಿಡಂಬಿ ಇದ್ದಂಗ ಅದಳಕ್ಕಿ ಸೀತಾ ಹಿಡಂಬೆ ಅಂದ್ರೆ ಯಾರು ಅದ ದೊಡ್ಡ ಕತಿ ಐತಿ ಹಿಡಂಬಿ ಅಂದ್ರ ಭೀಮ ಕಾಡ್ನಾಗ ವನವಾಸಕ್ಕೆ ಹೋದಾಗ ಹೋಗಿರ್ತಾನಲ್ಲ ಅವಾಗ ಹಿಡಂಬಿ ನೋಡ್ಬಿಡ್ತಾಳ ಭೀಮನ್ನ ಒಳ್ಳೆ ಎಂತ ದಷ್ಟಪುಷ್ಟದನ ಎಂತ ಚಂದದನ ನಾ ಮದುವೆ ಆದ್ರೆ ಇತನ ಮದುವೆ ಹಾಕಿನಿ ಅಂತಂದು ಬಂದು ಅಪ್ಸರ ರೂಪದಾಗ ನಿಂತು ನಾ ಮದುವೆ ಹಾಕಿನಿ ಅಂತ ನಿಂತು ಬಿಡ್ತಾಳ ಅವ್ರಣ್ಣ ನೀ ಹಂಗಕ್ಕಿನ ಮದುವೆ ಹಾಕ್ತೀನಿ ಅವ್ರು ರಾಕ್ಷಸರು ಅವ್ನ ಮನುಷ್ಯ ಅವ್ನ ನಾವು ತಿನ್ಬೇಕು ಅವ್ನ ನಂಗೆ ತಂದು ಕೊಡು ತಿಂತೀನಿ ನೀ ನೋಡಿದ್ರೆ ತಂದು ಕೊಡೋದ್ಬಿಟ್ಟು ಅತನ ಮದುವೆ ಆಗ್ತೀನಿ ಅಂತಿದ್ದಿ ನೀನು ರಾಕ್ಷಸ ಕುಲಕ್ಕ ಇದು ಹಂಗ ಹಿಂಗ ಅಂತಂದು ಜಗಳ ಆಗಿರ್ತಾನೆ ಜಗಳ ಆಗಿ ಹಂಗೆ ಹಿಂಗೆ ಮಾಡಿ ಭೀಮಗೆ ಗೊತ್ತಾಗಿ ಭೀಮ ಅವ್ರ ಅಣ್ಣನ ಕೊಂದು ಬಿಡ್ತಾನೆ ಅವ್ರ ಅಣ್ಣನ ಕೊಂದ ಮೇಲೆ ಭೀಮನ್ನ ಅದಕ್ಕೆ ಇದನ್ನ ಮಾಡ್ಬಿಡ್ತಾರೆ ಎಲ್ಲರೂ ಅವಾಗ ಭೀಮನ್ ಮದುವೆ ಮಾಡ್ಕೋಬೇಕಂತಂದು ಎಲ್ಲರೂ ಹೇಳ್ತಾರೆ ಅವಾಗ ಏನು ಮಾಡ್ಬೇಕು ಅವ್ರವನು ಆಟಪ್ಪ ಮಾಡ್ಕೊಂಬಿಡು ಅಂತ ಹೇಳ್ತಾರೆ ಅಕ್ಕಿ ನೋಡಿದ್ರೆ ಹಿಡಂಬಿ ಗಂಟೆ ಬಿಟ್ಬಿಟ್ಟಿರ್ತಾನೆ ನಾನು ಭೀಮನೇ ಮದುವೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಇಲ್ಲ ಅಂತಂದು ಏನು ಮಾಡ್ಬೇಕು ತಾಯಿ ಮಾತಿಗೂ ಕಟ್ಟಿ ಬಿದ್ದು ಭೀಮ ಹಿಡಂಬಿನ ಮದುವೆ ಮಾಡ್ಕೊಂಡು ಗಟ್ಟೋದ್ ಗಜ್ಜನ ಮಗನ ಹಡೋದು ಒಕ್ಕಾನ ಮತ್ತೆ ಹಂಗೆ ಈ ಇದಕ್ಕೆ ಭೀಮಗ ಪಾಪ ನೋಡು ಅಪ್ಪವನ್ನ ಚಂದ ನೋಡ್ಕೊಂತಾನ ಅದು ಹಿಡಂಬಿ ಗಂಟು ಬಿದ್ದು ಮದುವೆ ಮಾಡ್ಕೊಂಡ್ಬಿಟ್ಟಿತ್ತಿನ ಅದಕ್ಕೆ ಹಿಡಂಬಿ ಅಂತ ಹೆಸರಿಟ್ಟು ಆಕಿಗೆ ಸಾಕಪ್ಪ ಹೋಗು ಹೊತ್ತಾತು ಮತ್ತೆ ಮುಂಜಾನೆ ಹೊಲಕ್ಕೆ ಹೋಗ್ಬೇಕಪ್ಪ ಹೋಗಪ್ಪ ಮಗನ ಹೋಗಪ್ಪ ಮಗು ಹೋಗು ಹಾಂ ಇವ ಮಕ್ಕೋರಿ ತಣ್ಣ ಮಕ್ಕೊಂಬಿಟ್ರಿ ಬಿಡಾನ ಕಣ್ಣಿಗೆ ತಂಪು ನಿದ್ದೆ ಬಂದ್ಬಿಡ್ತೈತಿ ನಾನು ಮುಂಜಾನೆ ಎದ್ದು ಹೊಲಕ್ಕೆ ಹೋಗ್ತೀನಿ ಅಂತ ಮಕ್ಕೋರಿ ಏನ್ರಿ ನಮ್ಮ ಮಗ ಏಟ್ ಒಳ್ಳೇದೈತಿ ತನಗೆ ಎಷ್ಟು ನೋವಿರಲಿ ಕಷ್ಟ ಇರಲಿ ತಂದೆ ತಾಯಿ ಚಲೋ ಇರ್ಬೇಕಂತ ಬಯಸ್ತೈತಿ ತನಗೆ ಹೊಲದಾಗ ಹಗಲಿದಾಗಲೇ ದೊಡ್ಡ ಗಣು ಆದರೂ ನೋಡಿದ್ರೇನು ನಮ್ಗೆ ಕಾಲು ಒತ್ತಿ ನಮ್ಮನ್ನು ನೆಮ್ಮದಿಲಿಂತ್ರ ಮಕ್ಕಳಕ್ಕೆ ಹಚ್ಚಿ ಹೋಗತಿ ಪಾಪ ನನ್ನ ಮಗ ಹುಟ್ಟಿದ್ರು ಮುತ್ತಿನಂತ ಒಂದು ಹುಟ್ಟೈತಿ ಆದ್ರೆ ಅಂಥ ಒಂದು ನನ್ನ ಮಗಗ ಇಂಥ ಒಂದು ಏನು ಸಿಕ್ಬಿಟ್ಲಲ್ರಿ ಮಾಣಿಕ್ಯನ್ ತಗೊಂಡು ಮಂಗನ ಕೈಯಂಗೆ ಕೊಟ್ಟಂಗೆ ಆತಲ್ರಿ ನಮ್ಮ ಮನೆ ಬರ ನಾವಿದ್ದೇ ಹಿಂಗೈತಿ ನಾವಿಲ್ಲ ನನ್ನ ಮಗಗಿನ್ನ ಏನು ಹೆಂಗೆ ನನ್ನ ಮಗನ ಚಂದ ನೋಡ್ಕೊತಾಳೋ ಇಲ್ಲೋ ಏನಪ್ಪ ನನಗೆ ಯಾಕೆ ಚಿಂತೆ ಆಕತೈತ್ರಿ ಏನು ಮಾಡೋದು ನಮಗೆ ಗೊತ್ತಾಗಲಿಲ್ಲ ಮೊದಲ ಈಕಿ ಹಿಂಗಂತ ಏನೋ ಒಳ್ಳೆಕಂತ ಅಂದ್ಕೊಂಡು ಅಪ್ಪಗೂ ಒಳ್ಳೆ ಮಂತನ ಅಂತ ತೊಗೊಂಬಂದ್ರೆ ಈಕಿ ನಮ್ಮನ್ನ ಮೂಲೆ ಕುಂದ್ರಿಸಿ ಹಿಂಗೆ ಮಾಡ್ತಾಳ ಮಗಗೆ ಹೇಳಿಯ ಮಗನ ಸಂಸಾರ ಹಾಳು ನಾವ ಮಾಡ್ದಂಗಾಗತ್ತೆ ಯಥಾಗರ ಚಲೋ ಇರಲಿ ಬಿಡು ಏನು ಚಲೋನ ಏನು ಇದು ಒಂದು ಬಾಳೆವ್ರಿ ಅಲ್ಲ ನಮ್ಮ ಕೈಲ ಈಗ ಮಾಡಿ ಏನೋ ಒಟ್ಟು ಹಿಂಗೆ ಮಾಡಿ ಮಗನ ಹೊಟ್ಟೆ ನೆತ್ತಿ ಐತಿ ಕಾಣ್ತೀವಿ ನೋಡ್ತೀವಿ ನಾವು ಇಲ್ಲಾಂದ್ರೆ ಈಕೆ ನನ್ನ ಮಗ ಹೊಟ್ಟೆ ತುಂಬ ಕೂಳು ಹಾಕಲ್ರಿ ಹಾಕಲ್ಲ ನೋಡೋಣ
ಆ ದೇವ್ರನ್ನ ಸತ್ತುಳತ್ತ ಇದ್ರ ಹೆಂಗೋ ನನ್ನ ಮಗನ ಸಂಸಾರ ಸುದ್ದು ಮಾಡ್ಲಂತ ಬಿಡ್ಕೊಳ್ಳೋದಷ್ಟೆ. ಅಜ್ಜ ಅಜ್ಜ ನೀನೇನು ಚಿಂತೆ ಮಾಡಬೇಡ ಅಜ್ಜ. ನಾನು ನಿನ್ ಮಗನ ಸಂಸಾರ ಸುದ್ದು ಮಾಡ್ತೀನಿ. ನಿನ್ ಸೊಸಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿನ್ ಮಗನ್ ಕೂಡ ಚಂದಾಗಿ ಬಾಳೆ ಮಾಡ್ಬೇಕು, ಹಂಗ್ ಮಾಡ್ತೀನಿ. ಸುಮ್ಮನಿರಜ್ಜ. ಯಮ್ಮ ನೀನ್ ಅಳಬೇಡ. ನಿನ್ನ ಹತ್ರ ನಮ್ಮ ಅಮ್ಮನ ಹತ್ತಂಗಾಗತ್ತ. ನಮ್ಮ ಅಜ್ಜ ಅಮ್ಮನೇ ನೀವು ಅನ್ನಂಗ ಅಳಂಗ ಬಂದ್ಬಿಟ್ಟೈತೆ ನಂಗೆ ಅಳುವ. ಅಜ್ಜ ಅಮ್ಮ ಇಬ್ರು ನೀವು ಅಳಬೇಡ್ರಿ. ನಿನ್ ಮಗನ್ನ ನಿನ್ ಸೊಸಿನ ಸುದ್ದು ಮಾಡ್ತೀನಿ. ಸುಮ್ಮನಿರು. ಪಾಪ ನಿನ್ ಮಗ ಒಳ್ಳೆತ. ಆದ್ರೆ ನಿನ್ ಮಗಳು ಹಿಡಂಬಿ ಅಲ್ಲ, ಸೊಸಿ ಹಿಡಂಬಿ. ಆಕಿನ್ ಸುಮ್ಮನಿರು. ಆಕಿನ್ ಮನುಷ್ಯ ಮಾಡ್ತೀನಿ ರಾಕ್ಷಸದಿಂದ. ನೋಡು ಆಕಿನ್ ನಾಟಕ ಎಲ್ಲ ಬಯಲ್ ಮಾಡ್ತೀನಿ. ಸುಮ್ಮನಿರು. ಯಮ್ಮ ನೀ ಅಳಬೇಡ. ನೀ ಹತ್ರ ನಂಗೂ ಅಳು ಬರುತ್ತೆ.